ಡಬಲ್. ಥ್ಯಾಂಕ್ ಯು ವೆರಿ ಮಚ್. ಸೊ ಮೈಕ್ ಬರಲಿ. ರೂಪೇಶ್ ಸರ್, ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ನಾನು ಏನು ಕ್ವಶನ್ ಕೇಳ್ತೀನಿ ಅಂತ. ವಾಣಿ ಅವರೇ, ನಿಮಗೂ ಗೊತ್ತಾಗ್ಬಿಟ್ಟಿದೆ. ಸೊ ಇವ್ರ ಟೈಮ್ ವೇಸ್ಟ್ ಮಾಡಿದೆ, ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ಬಿಡಿ. ನಾನು ಕ್ವಶನ್ ರೈಸ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಹಾಂ, ಇವಾಗ ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು, ಲವ್ಗಳಲ್ಲಿ 5 ವಿಧದ ಲವ್ಗಳನ್ನ ನಾವು ನೋಡ್ಬೋದು ಅಂತ. ಒಂದು ಗುರು ಕಿರಣ್ ಲವ್, ಇನ್ನೊಂದು ವಿನಯ್ ಲವ್, ಇನ್ನೊಂದು ನಮ್ಮ ಆರ್ಯವರ್ಧನ್ ಲವ್, ನಿರಂಜನ್ನ ಕರಿತೀನಿ. ನಿರಂಜನ್ ಲವ್, ಜೊತೆಗೆ ನಮ್ ಲವ್. ಸೊ ನಮ್ದು ಲವ್ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ಬಿಗ್ ಬಾಸ್ ಅಲ್ಲೆಲ್ಲ ನೋಡಿರೋದ್ರಿಂದ ಸೊ ಅದನ್ನೇನು ಜಾಸ್ತಿ ಹೇಳೋದು ಏನು ಅವಶ್ಯಕತೆ ಇಲ್ಲ. ಲವ್ ಜಸ್ಟ್ ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ. ಲವ್ ಅನ್ನ ಮೀರಿ ಏನಿದೆ ಅಂತಂದ್ರೆ, ಈಗ ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ ಅಲ್ಲಿ ಅದನ್ನ ಹೇಳಿದೆ ನಾನು. ಒಂದು ಹೆಣ್ಮಗಳು ಪಾಪ ಅವ್ರ ತಂದೆ ತಾಯಿಗಳು ಭಾಳ ಪ್ರೀತಿಯಿಂದ ಸಾಕಿರ್ತಾರೆ, ಸಾಕಿ ನಮ್ಮ ಕೈಗೆ ಅವ್ರನ್ನ ಕೊಡ್ತಾರೆ. ಜವಾಬ್ದಾರಿನ ನಮ್ಮ ಕೈಗೆ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ, ಸಾಯೋವರೆಗೂ ಅವ್ರ ಕೈ ಬಿಡ್ದಂಗೆ ಜೊತೆಲಿ ಇಟ್ಕೊಂಡು ಬದುಕಬೇಕು. ಇದು ನನ್ನ ಪ್ರಕಾರ ಲವ್ಗಿಂತ ಇದು ವೆರಿ ಇಂಪಾರ್ಟೆಂಟ್ ಅಂತ ಅನ್ಸಿತ್ತು. ಭಾಳ ಖುಷಿ ಆಯಿತು ಇವರು ನಮ್ಮ ಹೈಕಮಾಂಡ್ ಆಗಿ ನಮಗೆ ಸಿಕ್ಕಿದ್ದು. ಆ್ಯಂಡ್ ದೆನ್ ರೂಪೇಶ್ ಬಗ್ಗೆ ಹೇಳಬೇಕು ಅಂದರೆ, ನಾನು ರೂಪೇಶ್ ಅವರು ಎಂಥ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅನ್ನೋದು 100 ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೇ. 4:15 ನಾವು ಬಂದೋ, 5 ಗಂಟೆಗೆ ಅವ್ರು ಬಂದರು. ಬಟ್ ಅವ್ರು ಬರ್ತಾ ಕಪ್ ತಂದರು. ಬಟ್ ಖುಷಿ ವಿಚಾರ ಏನು ಅಂದರೆ, ಜನ ಅಷ್ಟು ಮೆಚ್ಕೊಂಡ್ರು ರೂಪೇಶ್ ಅವರು. ಅವ್ರದ್ದು ಮೊದಲನೇ ಸಿನಿಮಾ ಅವರು ತುಂಬ ಮಾತಾಡ್ತಾ ಇದ್ರು ಒಳಗಡೆ ಇದ್ದಾಗ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು ತುಂಬ ಕಾತರದಿಂದ ಕಾಯ್ತಾ ಇದ್ವಿ. ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ ಸುಮ್ಮನೆ ಹೇಳ್ಬೇಕು ವೇದಿಕೆ ಮೇಲೆ ಅಂತಂತಲ್ಲ, ನಾನು ಭಾಳ ಅಪರೂಪ ನಿಮ್ಮಂಥ ವ್ಯಕ್ತಿತ್ವ ನೋಡಿದೆ ರೂಪೇಶ್. ತಮ್ಗೆ ಒಳ್ಳೇದಾಗಲಿ. ಜೊತೆಗೆ ನಮ್ಮ ಗುರೂಜಿಯವರು ಇಲ್ಲೊಂದು ದೋಸೆ ಹಾಕ್ಬೇಕಿತ್ತು, ಅಷ್ಟರಲ್ಲಿ ಯಾರೋ ಸೌಂಡ್ ಬಾಕ್ಸಲ್ಲಿ ಹಾಕ್ಬಿಟ್ರು. ಹಾಗಾಗಿ ರೂಪೇಶ್ ಅವರು ಮತ್ತು ನಮ್ಮ ಗುರೂಜಿ ಅವ್ರದ್ದು ನಮ್ಮದು ಒಂದು ಪ್ರೀತಿಯ ಸಂಬಂಧ. ಹಾಗಾಗಿನೇ ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದ್ದು. ವಿನಯ್ ಅವರೇ, ತುಂಬ ಖುಷಿ ಆಯಿತು ನಿಮ್ಮಿಬ್ಬರ ಬಾಂಡಿಂಗ್ ನೋಡಿ. ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರಲಿ. ಮಕ್ಕಳು ಎಷ್ಟು ಬೇಕಾದರೂ ಆಗಲಿ, ಹೆಂಡತಿ ಒಬ್ಬರೇ ಇರಲಿ. ಆ್ಯಂಡ್ ದೆನ್ ಗುರು ಕಿರಣ್ ಸರ್, ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮನ್ನು ನೋಡಿದ್ದು, ನಾವು ಫಸ್ಟ್ ನಿಮ್ಮನ್ನು ನೋಡಿದ್ದು ನಿಷ್ಕರ್ಷದಲ್ಲಿ. ಅಲ್ಲಿ ಪ್ರಾಬಲಿ ನಿಮಗೆ ಬಾರಿಸ್ತಾರೆ, ಆದರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸಿದ್ರಿ ಮ್ಯೂಸಿಕ್ನ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಇಬ್ಬರು ಒಂದು ನಾವು ಟಿ ವಿಲಿ ನೋಡ್ತಾ ಇದ್ದು, ಇವತ್ತು ವೇದಿಕೆ ಮೇಲೆ ನೋಡಿದ್ದಕ್ಕೆ ಭಾಳ ಖುಷಿ ಆಯಿತು. ನಿರಂಜನ್, ನೆಕ್ಸ್ಟ್ ನೀವೇನು ಮಾತಾಡ್ತೀರ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ. ಹಾಗಾಗಿ ನಿಮಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ರೂಪೇಶ್ ಅವ್ರಿಗೂ ಒಳ್ಳೇದಾಗಲಿ. ಮೇಡಮ್ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆಮೇಲೆ ಯಾರೆಲ್ಲ ಇಲ್ಲಿ ಬಂದಿದ್ದಾರೆ, ಜೊತೆಗೆ ಸ್ನೇಹಿತು, ನಮ್ಮ ಬಿಗ್ ಬಾಸ್ ಕುಟುಂಬದವ್ರು ಸ್ನೇಹಿತಿದ್ದಾರೆ. ಆಮೇಲೆ ಇನ್ನೂ ತುಂಬ ಜನ ಹಾಡುಗಾರಿದ್ದಾರೆ, ಹಾಗೂ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಈ ಜೈ ಅನ್ನೋ ಶಬ್ದ ನಮಗೆ ಬಹಳ ಹತ್ತಿರದಲ್ಲಿ ಕನೆಕ್ಟ್ ಆಗುತ್ತೆ. ನಾವು ಹೆಚ್ಚಾಗಿ ಒಂದು ಸಂಘ ಸಂಸ್ಥೆ ಹೆಸರು ಹೇಳಿದಾಗ್ಲೂ ಈ ಪದ ಲಾಸ್ಟಲ್ಲಿ ಬರುತ್ತೆ, ಯಾವ್ದಾರ ವ್ಯಕ್ತಿ ಹೆಸರು ಹೇಳಿದಾಗ್ಲೂ ಲಾಸ್ಟಲ್ಲಿ ಬರುತ್ತೆ. ನಾವು ನಮ್ಮ ಭಾರತ ಮಾತೆ ಹೆಸರು ಹೇಳಿದಾಗ್ಲೂ ಕಡೆಯಲ್ಲಿ ಬರುತ್ತೆ. ನಮ್ಮ ಕನ್ನಡ ನಾಡು ನುಡಿ, ಯಾವುದೇ ವ್ಯಕ್ತಿ ಹೆಸರು, ರಾಜಕಾರಣಿ ಹೆಸರು, ಏನೇ ಹೇಳಿ ಅಂತಿಮವಾಗಿ ಬರೋ ಶಬ್ದ ಜೈ. ಅಂದ್ರೆ ಎಲ್ಲದಕ್ಕೂ ಬಳಸೋದು ಜೈ ಅಂತಂತ ಹೇಳಿ ನಾವು ಬಳಸ್ತೀವಿ. ಆದ್ರೆ ಇವತ್ತು ಜೈಗೆ ನಾವೆಲ್ಲರ ಸೇರಿ ಜೈ ಅಂತ ಹೇಳಬೇಕಾಗಿದೆ. ಸೊ ಅಂತ ಒಂದು ಅಪರೂಪವಾದಂಥ ಸನ್ನಿವೇಶ ಇವತ್ತು. ರೂಪೇಶ್ ಶೆಟ್ಟಿ ಅವರು ಭಾಳ, ನಾನು ಆಗಲೇ ಹೇಳಿದೆ, ತುಂಬ ಪಾಸಿಟಿವ್ ಇದೆ, ತುಂಬ ಎನರ್ಜಿ ಇದೆ ಜೈ ಅಂತ ಹೇಳಿ. ನನಗೆ ಭರವಸೆ ಇದೆ, ಕನ್ನಡದ ತುಂಬ ಫಿಲ್ಮ್ಸ್ ಹಿಟ್ ಆಗ್ತಾ ಇದೆ ಈಗ ಈ ವರ್ಷದಲ್ಲಿ. ಅದರಲ್ಲಿ ನಮ್ಮ ಮುಂದಿನ ನವೆಂಬರ್ 14ನೇ ತಾರೀಕು ಲವರ್ಸ್ ಡೇನಾ ಇಲ್ಲ ಅಲ್ಲ, ಚಿಲ್ಡ್ರನ್ಸ್ ಡೇ. ನಿಮ್ಗೆ ಯಾವ ಡೇ ಬೇಕು? ಕರೆಕ್ಟಾಗಿ ಹೆಂಗು ದೇವ್ರು ಇಟ್ಟಿದನು, ಲವರ್ ಡೇಗೆ ಕರೆಕ್ಟಾಗಿ 9ನೇ ತಿಂಗಳಿಗೆ ಚಿಲ್ಡ್ರನ್ ಡೇ ಇರೋದು. ಅದು ಹೆಂಗೆ ಅಂತ ನಮಗೆ ಅರ್ಥ ಆಗಿಲ್ಲ. ಬಟ್ ಇರಲಿ, ಅವತ್ತು ಚಿಲ್ಡ್ರನ್ಸ್ ಡೇ ದಿನ ಅವತ್ತು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಒಬ್ಬ ಕನ್ನಡಿಗನಾಗಿ ನಾನು ನಮ್ಮ ಚಿತ್ರ, ಅದು ನಮ್ಮ ಹುಡುಗನ ಚಿತ್ರ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಇದೆಯಾ? ಈಗಿದೆ, ವಾಣಿ ಅವ್ರು ಮಾತಾಡೋದೇ ಬಾಕಿ ಇದೆ. ಮಾತಾಡಿ ಮೇಡಮ್ ನೀವು. ಎಂತದಾದ್ರು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇವಾಗ. ಅಥವಾ ಮೈಕರ್
ನನ್ನ ತಮ್ಮನಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಮೋರೋವರ್ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲದೆ ಇರೋವಾಗ ಬಿಗ್ ಬಾಸ್ನಲ್ಲಿ ಅಕ್ಕ ನಾನು ಇದ್ದೀನಿ ನಿನಗೆ ಅಂತೇಳಿ ಅವತ್ತಿಂದ ಇವತ್ತಿನವರೆಗೂ ನನ್ನ ಆಗು ಹೋಗುಗಳು ಅದು ಇದು ಫೋನ್ ಮಾಡಿ ಅವಾಗವಾಗ ನನ್ನ ಹೆಂಗಿದ್ದೀರ ಅಕ್ಕ, ಹೆಂಗೆ ನೋಡ್ಕೊಳ್ತಾ ಇದ್ದಾರೆ, ಏನಾದರೂ ಒಂಚೂರು ಇದ್ರೆ ಹೇಳಿ ನಾನು ಇದ್ದೀನಿ ನಿಮ್ಮಿಂದ ಅಂತ ಹೇಳೋ ಒಂದೇ ಒಂದು ಏಕೈಕ ಜೀವ ಅಂದರೆ ಅದು ನನ್ನ ತಮ್ಮ ಒಬ್ಬರೇ. ಸೊ ಅವರಿಗೆ ಒಳ್ಳೇದಾಗಬೇಕು, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ನಮಗೂ ಪವರ್ ಸ್ವಲ್ಪ ಜಾಸ್ತಿ ಸಿಗತ್ತೆ. ನನ್ನ ತಮ್ಮ ಇದ್ದಾನೆ ಹಿಂದ್ಗಡೆ ಬಾಲ ಬಿಚ್ಚಕ್ಕಾಗಲ್ಲ ಅಂತ. ಸೊ ಅದಕ್ಕಾದ್ರೆ ಅವ್ನು ಒಳ್ಳೆ ಮಟ್ಟಿಗೆ ಬೆಳಿಬೇಕು, ದೊಡ್ಡ ಮಟ್ಟಿಗೆ ಬೆಳಿಬೇಕು. ನನ್ನ ಆಸೆ ಕನಸು ಹಾಗೂ ನನ್ನ ಹಾರೈಕೆ ಸದಾ ಅವ್ರ ಜೊತೆಗಿರ್ತದೆ. ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಬಾಲ ಏನಾದ್ರು ಬೆಳೆದಿದೆಯಾ? ನೀವೇ ಕಟ್ ಮಾಡಿದಾರೆ ತಮ್ಮ ಬಂದ ಮೇಲೆ ತಮ್ಮ ಇದ್ದಾನೆ ಸರ್ ಅಂತ. ಎಸ್, ಒಳ್ಳೇದಾಗ್ಲಿ ಸರ್ ಇವಾಗ ಆಯ್ತು, ಓಕೆ ಎಲ್ಲ ಹೇಳಿದ್ರಿ, ಬಟ್ ಮೇಡಮ್ಗೋಸ್ಕರ ನೀವು ಸಿಕ್ಕಾಪಟ್ಟೆ ಒಳ್ಳೆ ಮಿಮಿಕ್ರಿ ಮಾಡ್ತೀರಾ ಅಂತ ಗೊತ್ತು ನಮಗೆ. ಯಾವುದಾದ್ರೂ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಅಥವಾ ನಿಮ್ಮ ಫೇವ್ರೆಟ್ ವಾಯ್ಸ್ ಏನಾದರೂ ಮಾಡ್ಯುಲೇಷನ್ ಮಾಡಿ ಮೇಡಮ್ಗೆ ಒಂದು ಪ್ರಪೋಸ್ ಮಾಡೋದಾದ್ರೆ ಹೆಂಗೆ ಮಾಡ್ತೀರಾ? ಬಂಧುಗಳೇ, ಆಯ್ತಾಯ್ತು. ಇವತ್ತಿನ ಈ ಸಂದರ್ಭದಲ್ಲಿ ನನ್ನ ಮನೆಯವರು ನಮ್ಮ ಎದುರುಗಡೆ ನಿಲ್ಸಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮ ಹಳ್ಳಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಯಾವುದೇ ಕಾರಣಕ್ಕೂ ಅವ್ರನ್ನ ಕಡೆಯವರೆಗೂ ಬಿಡದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇರ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಅಮೇಸಿಂಗ್, ಸಖತ್ತಾಗಿ ಹೇಳಿದ್ರಿ. ಎಸ್, ಧನ್ಯವಾದಗಳು. ಥ್ಯಾಂಕ್ ಯು ವಾಣಿ ಅವರೇ. ಒಂದು ಚಪ್ಪಾಳೆ. ಥ್ಯಾಂಕ್ ಯು. ಬರಲಿ ಚಪ್ಪಾಳೆ.